ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದಾನೆ. ಕಳೆದ ದಿನಗಳಲ್ಲಿ ನಾವು ಯೂಟ್ಯೂಬ್ನಲ್ಲಿ ಒಂದು ಪೋಸ್ಟರ್ ಹಾಕಿದ ಹಾಗೆ ದೀಕ್ಷಾ ಸ್ನಾನ ಎಂದರೇನು, ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಳಬೇಕು, ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು, ಮತ್ತು ದೀಕ್ಷಾ ಸ್ನಾನ ಹೇಗೆ ತೆಗೆದುಕೊಳ್ಳಬೇಕು, ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ. ಸತ್ಯವೇದ ಏನು ಹೇಳುತ್ತೋ ಅಷ್ಟು ಮಾತ್ರವೇ ನಾವು ವಾಕ್ಯಗಳನ್ನು ಧ್ಯಾನಿಸಿ ಆತ್ಮಿಕವಾದ ರೀತಿಯಲ್ಲಿ ಆಳವಾಗಿ ಬೆಳೆದು ಬೇರೂರಿ ನಿಂತುಕೊಳ್ಳುವಂಥ ಕೃಪೆ ದೇವರು ನಮಗೆ ಅನುಗ್ರಹಿಸಲಿ. ಮೊಟ್ಟ ಮೊದಲನೇದಾಗಿ ದೀಕ್ಷಾ ಸ್ನಾನ ಅಂದ್ರೇನು, ನೇರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಹೀಗೆ ಬರೆದಿದೆ: ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೀಕ್ಷಾ ಸ್ನಾನ ಅನ್ನುವಂಥದ್ದು ಒಂದು ಸಾವಿಗೆ ಸೂಚನೆ. ಯಾವುದರ ವಿಷಯದಲ್ಲಿ? ಪಾಪದ ಪಾಲಿಗೆ ಸಾಯುವುದಕ್ಕಾಗಿ ಏರ್ಪಾಟು ಮಾಡಿರುವಂತಹ ಕಾರ್ಯ ಆ ದೀಕ್ಷಾ ಸ್ನಾನ. ವಾಕ್ಯ ಹೀಗೆ ಹೇಳುತ್ತೆ, ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಸತ್ತ ನಂತರ ಹೂಣಲ್ಪಡೋದು. ಹಾಗೆ ನಮ್ಮ ಪಾಪದ ಪಾಲಿಗೆ ಸತ್ತು ಹೂಣಲ್ಪಟ್ಟು ಮತ್ತೆ ಎದ್ದು ಬರುವಂಥ ಕಾರ್ಯವೇ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನ ಅಂತ ಹೇಳುವಾಗ ಯಾವ ವ್ಯಕ್ತಿ ಆದರೆ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾನೋ, ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ನಮಗಾಗಿ ಜನಿಸಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಮಗಾಗಿ ಮರಣವನ್ನು ಹೊಂದಿ ಮರಣವನ್ನು ಜಯಿಸಿ ಮತ್ತೆ ಮೃತ್ಯುಂಜಯನಾಗಿ ಎದ್ದಿದ್ದಾನೆ, ಪರಲೋಕಕ್ಕೆ ಆತನು ಏರಿ ಹೋಗಿದ್ದಾನೆ. ಮತ್ತೆ ಆತನಲ್ಲಿ ಪರಿಶುದ್ಧತೆಯಿಂದ ಜೀವನ ಮಾಡುವಂಥ ಪ್ರತಿಯೊಬ್ಬರಿಗೆ, ನೀತಿವಂತರಾಗಿ ಜೀವಿಸುವಂಥ ಪ್ರತಿಯೊಬ್ಬರಿಗೆ ಆತನು ತಿರುಗಿ ಮತ್ತೆ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಈ ನಂಬಿಕೆ ಏನಿದೆ ಅಲ್ಲ, ಈ ನಂಬಿಕೆಯನ್ನು ಅಂದರೆ ಯೇಸುವನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿ ಹೃದಯದಿಂದ ನಂಬಿ ಬಾಯಿಂದ ಆರೈಕೆ ಮಾಡಿಕೊಂಡು, ಅದಕ್ಕಾಗಿ ಒಂದು ವಾಕ್ಯ ಹೀಗೆ ಬರೆದಿದೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ: ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆರೈಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಈ ರಕ್ಷಣೆಯ ಕಾರ್ಯದಲ್ಲಿ ಈ ದೀಕ್ಷಾ ಸ್ನಾನ ಅನ್ನುವಂಥದ್ದು ಅಡಕವಾಗಿರೋದು. ಈ ದೀಕ್ಷಾ ಸ್ನಾನದಲ್ಲಿ ಏನೆಲ್ಲ ನಾವು ಪ್ರತಿಬಿಂಬಿಸ್ತೇವೆ ಅಂದರೆ, ಈ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹೃದಯದಲ್ಲಿ ನಾವು ನಂಬೋದ್ರಿಂದ ರಕ್ಷಣೆ ಆಗ್ತದೆ. ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳೋದು, ನಂತರ ಹೃದಯದಿಂದ ನಂಬುವುದು ಬಹಳ ಪ್ರಾಮುಖ್ಯವಾದದ್ದು. ಹಾಗಾದರೆ ನಾನು ಯೇಸುವನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇನೆ, ಆತನು ನಮ್ಮ ಪಾಪಗಳಿಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾನೆ, ಆತನ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗ್ತವೆ ಅಂತ ನಾವು ನಂಬಿದ ಮೇಲೆ ಆ ನಂಬಿಕೆಯನ್ನು ವ್ಯಕ್ತಪಡಿಸುವುದಕ್ಕಾಗಿ ತೆಗೆದುಕೊಳ್ಳುವುದೇ ದೀಕ್ಷಾ ಸ್ನಾನ, ಪಾಪದ ಪಾಲಿಗೆ ಸಾಯೋದು. ಹಾಗಾದರೆ ಹೃದಯದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಬಾಯಿಂದ ಅರಿಕೆ ಮಾಡಿಕೊಂಡು ಸಾರ್ವತ್ರಿಕವಾಗಿ ಎಲ್ಲರ ಮುಂದೆ ಒಪ್ಪಿಕೊಳ್ಳುವಂಥ ಕಾರ್ಯ ಈ ದೀಕ್ಷಾ ಸ್ನಾನ. ನಮ್ಮ ನಂಬಿಕೆಗೆ ಕೊಡುವಂಥ ಕಾರ್ಯ ಇದು ದೀಕ್ಷಾ ಸ್ನಾನ. ನಾನು ನೂತನ ಸೃಷ್ಟಿಯಾಗಿ ಬದಲಾಗ್ತೇನೆ ಅಂತೇಳಿ ನೂತನ ಸೃಷ್ಟಿಗೆ ಸಾದೃಶ್ಯವಾಗಿ ತೆಗೆದುಕೊಳ್ಳುವುದು ದೀಕ್ಷಾ ಸ್ನಾನ. ಒಟ್ಟಾರೆಯಾಗಿ ಪಾಪದ ಪಾಲಿಗೆ ಸಾಯೋದು. ಓಕೆ, ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇನ್ನು ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಹೃದಯದಲ್ಲಿ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡಿಕೊಂಡು ಆ ಬಾಯಿಂದ ಅರಿಕೆ ಮಾಡಿಕೊಂಡಂಥ ಆ ನಂಬಿಕೆಯನ್ನು ಸಾರ್ವತ್ರಿಕವಾಗಿ ಒಪ್ಪಿಕೊಂಡು ನೀರಿನಲ್ಲಿ ಮುಳುಗಿ ಎದ್ದೇಳುವುದೇ ದೀಕ್ಷಾ ಸ್ನಾನ. ಇನ್ನು ಎರಡನೇ ಪ್ರಶ್ನೆ, ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಳಬೇಕು?
ತುಂಬ ಜನ ದೀಕ್ಷಾ ಸ್ನಾನ ತೆಗೆದುಕೊಳ್ಳಾರ್ದಂತೆ ಆಲಯದಲ್ಲಿ ಎಷ್ಟೋ ವರ್ಷಗಳಿಂದ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೇವಕರುಗಳು ಒಂದು ವೇಳೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಪ್ಪ ಅಂತ ಹೇಳಿದ್ರೆ ಸಾಕು, ತುಂಬ ಭಯ. ಸೊ ಎಲ್ಲಿ ತನಕ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲವೋ ಅಥವಾ ನಾವು ಕ್ರಿಸ್ತ ನಂಬಿಕೆಯನ್ನು ಹರಕೆ ಮಾಡಿಕೊಂಡು ಆ ದೀಕ್ಷಾ ಸ್ನಾನದ ಕಾರ್ಯದಲ್ಲಿ ನಾವು ಕೈ ಹಾಕೋದಿಲ್ವೋ ಅಲ್ಲಿ ತನಕ ದೇವರ ರಾಜ್ಯಕ್ಕೆ ನಾವು ಸೇರೋದಿಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂತ ಬರೆದಿದೆ ಅಲ್ಲಿ? ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೀನು ನೀರಿನಲ್ಲಿಯೂ ಆತ್ಮನಲ್ಲಿಯೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಹೋದರೆ, ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಬರೋದಿಲ್ಲ. ಹಾಗಾದರೆ ಈ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟೋ ವರ್ಷಗಳಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳಾರ್ದಂತೆ ಪೋಸ್ಟ್ಪೋನ್ ಮಾಡ್ತಾ ಬಂದಿದೆಯೇನೋ, ಇವತ್ತು ದೇವರನ್ನು ಎಚ್ಚರಿಸ್ತಾ ಇದ್ದಾನೆ. ಇದೇ ಒಳ್ಳೆ ಸಮಯ. ನೀವು ಕೇಳ್ಬೋದು, ಬ್ರದರ್ ಯಾಕೆ ತಗೋಬೇಕು ದೀಕ್ಷಾ ಸ್ನಾನ ಅಂತಂದರೆ, ಕೆಲವು ಬೈಬಲ್ ವಾಕ್ಯಗಳನ್ನ ನಿಮ್ಮ ಮುಂದೆ ಓದಿಸ್ತಾನೆ, ಚೆನ್ನಾಗಿ ಕೇಳಿಸಿಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಫಸ್ಟ್ ರೀಸನ್, ಯಾಕೆ ಬ್ರದರ್ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು? ಎಷ್ಟೋ ವರ್ಷಗಳಿಂದ ಆಲಯಕ್ಕೆ ಬರ್ತಾ ಇದ್ದಾನೆ, ನಾನು ಕಾಣಿಕೆ ಕೊಡ್ತಾ ಇದ್ದಾನೆ, ಆಲಯದಲ್ಲಿ ನಾನು ಏನಂತಾರೆ ಒಳ್ಳೆ ಸದಸ್ಯನಾಗಿದ್ದಾನೆ, ನನಗೂ ಗೊತ್ತಿರೋ ಮಟ್ಟಿಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಬಟ್ ಆದರೆ ನಿನ್ನ ನಂಬಿಕೆಯನ್ನು ನೀನು ಹರಕೆ ಮಾಡಿಕೊಂಡು ಒಪ್ಪಿಕೊಂಡು ಸಾರ್ವತ್ರಿಕವಾಗಿ ದೇವರು ಹೇಳಿರುವಂಥ ಆ ದೀಕ್ಷಾ ಸ್ನಾನದಲ್ಲಿ ಕೈ ಹಾಕಿಲ್ಲಲ್ಲ, ಅದಕ್ಕಾಗಿ ನೋ ಗ್ಯಾರಂಟಿ. ಸೊ ವಾಕ್ಯದಲ್ಲಿ ಬರೆದಿದೆ, ಪೇತ್ರನು ಹೇಳ್ತಾ ಇದ್ದಾನೆ, ಅಲ್ಲಿ ವಾಕ್ಯ ಕೇಳಿದ ನಂತರ ಆ ಜನರೆಲ್ಲ ಹೃದಯದಲ್ಲಿ ಅಲುಗುನಿಟ್ಟಂಥವರಾಗಿ ಕೇಳ್ತದೆ, ನಾವು ಏನು ಮಾಡಬೇಕು ರಕ್ಷಣೆ ಹೊಂದೋದಕ್ಕೆ? ಪೇತ್ರನು ಹೇಳಿದ್ನು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೇವರ ಕಡೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ. ಫಸ್ಟ್ ರೀಸನ್, ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು? ನಿನ್ನ ಜನ್ಮ ಕರ್ಮ ಪಾಪಗಳೆಲ್ಲವನ್ನ ತೊಳೆದಾಕುವಂಥ ಯೇಸುವಿನ ರಕ್ತ ನಿನಗಾಗಿ ಸಿದ್ಧವಾಗಿದೆ ಅಂತೇಳಿ ಆ ರಕ್ತದ ಮೇಲೆ ನಂಬಿಕೆ ಇಟ್ಟು, ಆ ರಕ್ತದಿಂದ ಪಾಪ ಪರಿಹಾರವಾಗ್ತವೆಂದು ಹೃದಯದಲ್ಲಿ ನಂಬಿ, ನಿನ್ನ ಪಾಪ ಪರಿಹಾರವಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಒಂದೇದು, ಯಾಕೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು? ಪಾಪ ಪರಿಹಾರವಾಗುವುದಕ್ಕಾಗಿ. ಈಗ ತಾನೇ ಮತ್ತೊಂದು ವಾಕ್ಯವನ್ನು ನಾವು ಓದ್ಕೊಂಡೆವು, ಕೊಲಸ್ಸೆ 2ನೇ ಅಧ್ಯಾಯ 12ನೇ ವಚನ, ಪಾಪದ ಪಾಲಿಗೆ ಸಾಯೋದಕ್ಕಾಗಿ. ಒಂದೇದು ಪಾಪ ಪರಿಹಾರವಾಗೋದಕ್ಕಾಗಿ ತೆಗೆದುಕೊಳ್ಬೇಕು, ಪಾಪದ ಪಾಲಿಗೆ ಸಾವಿಗೆ ಸೂಚನೆಯಾಗಿ ತೆಗೆದುಕೊಳ್ಳಬೇಕು. ಅದನ್ನ ಸಂಪೂರ್ಣವಾಗಿ ಸತ್ತೋಗಿದ್ದಾನೆ, ಇನ್ನು ಲೋಕಕ್ಕೂ ನನಗೂ ಸಂಬಂಧವಿಲ್ಲ, ಈ ಶರೀರದ ಆಸೆಗಳಿಗೂ ನನಗೂ ಸಂಬಂಧವಿಲ್ಲ. ಕ್ರಿಸ್ತ ನನಗಾಗಿ ಎಷ್ಟೋ ಯಾತನೆ ಪಟ್ಟು ಶಿಲ್ಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆತನನ್ನು ನಾನು ಸಂಪೂರ್ಣವಾಗಿ ವಿಶ್ವಸಿಸ್ತೇನೆ ಅಂತೇಳಿ ಆ ಮರಣಕ್ಕೆ ಸೂಚನೆಯಾಗಿ ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಲ್ಪಟ್ಟವರಾಗಿ ಆ ಪಾಪದ ಪಾಲಿಗೆ ಸತ್ತಿದ್ದೇನೆ ಅನ್ನೋದಕ್ಕೆ ಸೂಚನೆಯಾಗಿ ತೆಗೆದುಕೊಳ್ಳಬೇಕು. ಯಾಕೆ ದೀಕ್ಷಾ ಸ್ನಾನ? ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಯಾಕೆ ದೀಕ್ಷಾ ಸ್ನಾನ? ಕ್ರಿಸ್ತನ ಮರಣದಲ್ಲಿ ನಾವು ಪಾಲು ಹೊಂದೋದಕ್ಕಾಗಿ. ನಂತರ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ, ಈಗ ತಾನೇ ಓದಿದ್ವಿ. ನಿಕೋದೇಮನ ಕಡೆ ದೇವರು ಹೇಳ್ತಾ ಇದ್ದಾನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಡ್ತಾ ಇದ್ರೆ ದೇವರ ರಾಜ್ಯಕ್ಕೆ ದೇವರ ರಾಜ್ಯ ಸೇರ್ಬೇಕಾ? ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ದೇವರು ನೇರವಾಗಿ ನಿಜವಾಗಿ ಹೇಳ್ತಾ ಇದ್ದಾನೆ, ನೀವು ನೀರಿನಲ್ಲಿ ದೀಕ್ಷಾ ಸ್ನಾನ ಹೊಂದಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. ಹಾಗಾದ್ರೆ ಯಾಕೆ ದೀಕ್ಷಾ ಸ್ನಾನ? ಪಾಪ ಪರಿಹಾರವಾಗುವುದಕ್ಕಾಗಿ, ಕ್ರಿಸ್ತನ ಮರಣದಲ್ಲಿ ಪಾಲು ಹೊಂದುವುದಕ್ಕಾಗಿ, ಅಥವಾ ಸಾವಿಗೆ ಸೂಚನೆಯಾಗಿ. ಇನ್ನು 3ನೇ ವಿಷಯ, ಪರಲೋಕ ರಾಜ್ಯ ಪ್ರವೇಶಿಸುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಇನ್ನು 4ನೇದು, ಯಾಕೆ ದೀಕ್ಷಾ ಸ್ನಾನ ಅಂದರೆ, ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ
13ನೇ ವಚನದಲ್ಲಿ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳಗೆ ಬಂದನು. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳೋದಕ್ಕಾಗಿ ಗಲಿಲಾಯದಿಂದ ಯೋರ್ದಾನ್ ಹೊಳಗೆ ಬರ್ತಾ ಇದ್ದಾರೆ. ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಕೊಟ್ಟರು. ಈಗ ಹಾಗಾದರೆ ಯೇಸು ಕ್ರಿಸ್ತನಿಗೆ ಯಾವ ಪಾಪವಿತ್ತು? ಪಾಪ ಪರಿಹಾರವಾಗುವುದಕ್ಕಾಗಿ ತೆಗೆದುಕೊಳ್ಬೇಕು, ಪರಲೋಕ ಪ್ರವೇಶಿಸುವುದಕ್ಕಾಗಿ ತೆಗೆದುಕೊಳ್ಳಬೇಕು, ಪಾಪದ ಪಾಲಿಗೆ ಸಾಯೋದಕ್ಕಾಗಿ ತೆಗೆದುಕೊಳ್ಳಬೇಕಂತ ಹೇಳುವಂಥ ನಮಗೆ ಕಾಡುವಂಥ ಪ್ರಶ್ನೆ ಏನು ಅಂತಂದರೆ, ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಯಾವ ಪಾಪವಿತ್ತು? ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ರೆ, ಆ ಯೇಸು ಕ್ರಿಸ್ತರು ಕನ್ಯೆ ಮರಿಯಳ ಗರ್ಭದಲ್ಲಿ ಪರಿಶುದ್ಧಾತ್ಮನ ಶಕ್ತಿಯಿಂದ ಪರಿಶುದ್ಧನಾಗಿ ಜಯಿಸಿರುವಂಥ ದೇವರು, ಜನ್ಮ ಕರ್ಮ ಪಾಪಗಳನ್ನು ಅರಿಯದಂಥ ಪರಿಶುದ್ಧವಾದಂಥ ದೇವರು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳನ್ನು ಎಲ್ಲವನ್ನ ಅರಿಷಡ್ ವರ್ಗಗಳನ್ನು ಹತ್ತಿಟ್ಟು ಪರಿಶುದ್ಧತೆಯಿಂದ ಬದುಕಿರುವಂಥ ದೇವರು. ಆತನಿಗೆ ಯಾಕೆ ದೀಕ್ಷಾ ಸ್ನಾನ ಅಂದರೆ, ಆತನು ನಮಗೆ ವಾಕ್ಯದಲ್ಲಿ ಬರೆದಿದೆ, ಆತನು ಜೀವಿಸಿರುವ 33 ವರ್ಷಗಳ ಕಾಲ ನಾವು ಒಬ್ಬ ಕ್ರೈಸ್ತನಾಗಿ ಅಥವಾ ಒಬ್ಬ ದೇವರ ನಂಬಿದ ಮಗನಾಗಿ ಹೇಗೆ ಜೀವಿಸಬೇಕಂತೇಳಿ ಎಲ್ಲದರಲ್ಲೂ ಮಾದರಿಯನ್ನು ತೋರಿಸಿದನು. ಯೇಸು ಕ್ರಿಸ್ತನಲ್ಲಿ ಯಾವುದೇ ಪಾಪ ಇತ್ತು ಅಂತ ತೆಗೆದುಕೊಳ್ಳಲಿಲ್ಲ, ನಾವು ಹೇಗೆ ತೆಗೆದುಕೊಳ್ಳಬೇಕನ್ನುವಂಥ ಮಾದರಿ. ಒಂದು ವೇಳೆ ನಿಮಗೆ ಪ್ರಶ್ನೆ ಕಾಡ್ಬೋದು, ದೇವರೇ ಒಂದು ವೇಳೆ ದೀಕ್ಷಾ ಸ್ನಾನ ತೊಗೊಂಡಿಲ್ಲ ಅಂದರೆ ನಾವು ಹೆಂಗೆ ತೊಗೊಳ್ತಾ ಇದ್ವಿ? ಅದು ಹೆಂಗಿರ್ತದೆ ಅಂತ ಹೆಂಗೆ ಗೊತ್ತು? ಹೆಂಗೆ ತೊಗೋಬೇಕಂತ ಹೆಂಗೆ ಗೊತ್ತು? ಈಗ ಅದು ಯೇಸು ಕ್ರಿಸ್ತನ ನೀರಿನಲ್ಲಿ ಮುಳುಗಿಲಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಕೂಡ ನಾನಾ ಥರವಾದ ದೀಕ್ಷಾ ಸ್ನಾನಗಳು ಈ ಲೋಕದಲ್ಲಿ ಇವತ್ತು ಪ್ರಸ್ತುತವಾಗಿದ್ದಾವೆ. ದೇವರು ಒಂದು ಮಾದರಿಯನ್ನು ತೋರಿಸಿದನು. ಅದಕ್ಕಾಗಿ ವಾಕ್ಯ ಕೇಳುವ ಪ್ರೀತಿಯ ಸಭೆ, ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ದೀಕ್ಷಾ ಸ್ನಾನ ಎಂದರೆ ಏನು ಅಂತಂದರೆ, ಪಾಪದ ಪಾಲಿಗೆ ಸತ್ತಿದ್ದೇನಂತೇಳಿ ಯೇಸುವನ ಹೃದಯದಲ್ಲಿ ನಂಬಿಕೆಯಿಂದ ಅರಿಕೆ ಮಾಡಿಕೊಂಡಿದ್ದೇನಂತೇಳಿ ಆ ಅರಿಕೆಯನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳುವುದಕ್ಕಾಗಿ ನೀರಿನಲ್ಲಿ ಮುಳುಗುವ ಕಾರ್ಯವೇ ದೀಕ್ಷಾ ಸ್ನಾನ. ನಂತರ ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಳಬೇಕು? ಪಾಪ ಪರಿಹಾರವಾಗೋದಕ್ಕಾಗಿ, ಪಾಪದ ಪಾಲಿಗೆ ಸಾಯೋದಕ್ಕಾಗಿ, ಪರಲೋಕ ರಾಜ್ಯ ಪ್ರವೇಶಿಸುವುದಕ್ಕಾಗಿ, ನಂತರ ಯೇಸು ಕೊಟ್ಟಂಥ ಮಾದರಿಯನ್ನು ನಾವು ಅನುಸರಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥವಾಗಿದೆ ಅಂತ ಅನಿಸುತ್ತೆ. ಇನ್ನು 3ನೇ ಪ್ರಶ್ನೆ ಏನು? ಅದು ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು? ಇದೊಂದು ದೊಡ್ಡ ಪ್ರಶ್ನೆಯಾಗಿ ಇವತ್ತು ನಮ್ಮ ಮುಂದೆ ಕಾಡ್ತಾ ಇದೆ. ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು? ಯೇಸು ಕ್ರಿಸ್ತರು ಯಾವಾಗ ತಗೊಂಡ್ರು? 30ನೇ ವರ್ಷದಲ್ಲಿ ತಗೊಂಡ್ರು. ಹಾಗಾದ್ರೆ ಬ್ರದರ್, ನಾವು ಕೂಡ ಹೆಂಗೆ 30 ವರ್ಷವರೆಗೆ ಕಾಯ್ತಾ ಇರಬೇಕಾ? ನೋ, ಯೇಸು ಕ್ರಿಸ್ತನು 30ನೇ ವರ್ಷದಲ್ಲಿ ಯಾಕೆ ದೀಕ್ಷಾ ಸ್ನಾನ ತಗೊಂಡು ಅಂದರೆ, ಆ ಕ್ರಿಸ್ತನು ಅಥವಾ ಯೇಸು ಕ್ರಿಸ್ತನು ಯಹೂದರ ಆಚಾರದ ಪ್ರಕಾರ ಒಬ್ಬ ವ್ಯಕ್ತಿ ಗುರು ಅಂತ ಕರೆಸಿಕೊಳ್ಳಬೇಕಂದ್ರೆ 30 ವರ್ಷ ದಾಟಿರಲೇಬೇಕಾಗಿತ್ತು. ಆತನ ರಬ್ಬಿ ಅಂತ ಕರೆಸಿಕೊಳ್ಳೋದಕ್ಕೆ ಆ ವರ್ಷ ಅಥವಾ ಆ 30ನೇ ವರ್ಷ ಸೂಕ್ತವಾದದ್ದು. ಹಾಗಾದರೆ ಇದಕ್ಕೆ ವಯಸ್ಸಿನ ವಯೋಮಿತಿ ಏನಾದರೂ ಇದೆನಾ? ಅಥವಾ ಯಾವಾಗಾದರೂ ದೀಕ್ಷಾ ಸ್ನಾನ ತಗೋಬೋದಾ? ಕೆಲವೊಂದು ಸಲ ನಮ್ಗೆ ಇನ್ನೊಂದು ಪ್ರಶ್ನೆ ಕೂಡ ಕಾಡ್ತಾ ಇರ್ತದೆ, ಸಣ್ಣ ಮಕ್ಕಳು ತಗೋಬೋದಾ? ದೊಡ್ಡವ್ರು ತಗೋಬೇಕಾ? ಅಥವಾ ಪೂರ್ತಿ ವಯಸ್ಸಾದ ಮೇಲೆ ತಗೋಬೇಕಾ? ವಾಕ್ಯ ಏನು ಹೇಳುತ್ತೆ? ಓದೋಣ. ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು? ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನ, 13ನೇ ವಚನ ಓದ್ತಾನೆ ಒಂದೇ ಸಾರಿ. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದ ಸೂಚಕ ಕಾರ್ಯಗಳನ್ನು ಮಾತುಕಾರ್ಯಗಳನ್ನು ಉಂಟಾಗುವುದನ್ನು ನೋಡಿ ಬೆರಗಾದನು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಲಿಪ್ಪನು ಇಲ್ಲಿ ಸುವಾರ್ತೆನ ಸಾರ್ತಾನೆ. ಸೀಮೋನನು ಕೂಡ ನಂಬಿ, ಬಹಳ ಪ್ರಾಮುಖ್ಯವಾದಂಥ ವಿಷಯ ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ಒತ್ತಾಯ ಮಾಡಿ ಕೊಡುವಂಥದ್ದಲ್ಲ ಈ ದೀಕ್ಷಾ ಸ್ನಾನ.
ಅವನಿಗೆ ನಂಬಿಕೆ ಬಂದ ಮೇಲೆ ಕೊಡುವಂಥದ್ದು. ಯಾಕಂದರೆ ಇದು ನಂಬಿಕೆಗೆ ಕೊಡೋ ದೀಕ್ಷಾ ಸ್ನಾನ ಇದು. ಇವತ್ತು ಏನು ನಡೀತಾ ಇದೆ ಅಂತಂದರೆ, ಅನೇಕ ವಿಶ್ವಾಸಿಗಳು ಪಾಸ್ಟರ್ಸ್ ಕಡೆ ಬರ್ತಾರೆ, ಪಾಸ್ಟರ್ ನನಗೆ ದೀಕ್ಷಾ ಸ್ನಾನ ಕೊಡು. ಯಾಕೆ ದೀಕ್ಷಾ ಸ್ನಾನ ಕೊಡ್ಬೇಕು ನಿನಗೆ? ಮದುವೆ ಬಂದಿದೆ ಪಾಸ್ಟರ್, ಅದಕ್ಕೆ ಮದುವೆಗಾಗಿ ದೀಕ್ಷಾ ಸ್ನಾನ. ನೋ, ಮದುವೆಗಾಗಿ ದೀಕ್ಷಾ ಸ್ನಾನ ಅಲ್ಲ. ಇನ್ನು ಕೆಲವರು, ಬ್ರದರ್ ನನಗೆ ದೀಕ್ಷಾ ಸ್ನಾನ ಕೊಡ್ರಿ. ಯಾಕೆ ದೀಕ್ಷಾ ಸ್ನಾನ ಕೊಡಬೇಕು? ಕೆಲವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಇಲ್ಲದ್ರೆ ಜಾಬ್ ಇಲ್ಲ ಅಂತಾರೆ, ಅದಕ್ಕಾಗಿ ಜಾಬ್ಗಾಗಿ ನನಗೆ ದೀಕ್ಷಾ ಸ್ನಾನ. ನೋ, ಅಲ್ಲ. ಮದುವೆಗಾಗಿ ದೀಕ್ಷಾ ಸ್ನಾನಗಳು, ಜಾಬ್ಗಾಗಿ ದೀಕ್ಷಾ ಸ್ನಾನಗಳು, ನಂತರ ಹೆಸರು ಬದಲಾಯಿಸಿಕೊಳ್ಳೋದಕ್ಕಾಗಿ ದೀಕ್ಷಾ ಸ್ನಾನಗಳು, ಅದಕ್ಕಾಗೆಲ್ಲ ಕೊಡಬೇಕಾಗಿರೋದು. ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಉಂಟಾದ ಮೇಲೆ ಕೊಡೋದು ದೀಕ್ಷಾ ಸ್ನಾನ. ಯಾವಾಗ ದೀಕ್ಷಾ ಸ್ನಾನ ಕೊಡಬೇಕು ಅಂತಂದರೆ ಅದಕ್ಕೆ ವಯಸ್ಸಿನ ವಯೋಮಿತಿ ಏನಿಲ್ಲ. ಆದರೆ ಆ ತೆಗೆದುಕೊಳ್ಳುವಂಥ ವ್ಯಕ್ತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನಮಗಾಗಿ ಜನಿಸಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಆತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾಗ್ತವಂತೇಳಿ ನಂಬಿಕೆ ಉಂಟಾದಾಗ, ಬಹಳ ಪ್ರಾಮುಖ್ಯವಾದದ್ದು. ನಂತರ ಓದೋಣ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಏನು ಒಪ್ಪಿಕೊಂಡ್ರು ಅವರು? ಯೇಸುವನ ರಕ್ಷಕನಾಗಿ ಒಪ್ಪಿಕೊಂಡವರು. ನಂತರ 38ನೇ ವಚನ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು, ಅಂದರೆ ದೇವರ ಕಡೆಗೆ ತಿರುಗಿಕೊಂಡು ಪಾಪಗಳನ್ನು ಒಪ್ಪಿಕೊಂಡ ನಂತರ ಕೊಡೋದು ದೀಕ್ಷಾ ಸ್ನಾನ ಇದು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಒಂದು ವೇಳೆ ಯಾವುದೋ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇದ್ದಾನೆಂದರೆ ಆ ವ್ಯಕ್ತಿಯಲ್ಲಿ ಕ್ರಿಸ್ತನಲ್ಲಿ ನಂಬಿಕೆ ಉಂಟಾಗಿರಬೇಕು. ನಂತರ ಆ ವ್ಯಕ್ತಿ ಪಾಪಗಳನ್ನು ಒಪ್ಪಿಕೊಂಡವನಾಗಿರಬೇಕು. ಅಂಥ ವ್ಯಕ್ತಿಗೆ ಕೊಡಬೇಕು ದೀಕ್ಷಾ ಸ್ನಾನ. ಇವತ್ತು ನಾನಾ ಥರವಾದಂಥ ದೀಕ್ಷಾ ಸ್ನಾನಗಳು ಇವತ್ತು ನಡೀತವೆ. ನಿಜವಾಗ್ಲೂ ಅವೆಲ್ಲವೂ ವಾಕ್ಯಾನುಸಾರವಾದದ್ದ ಅಂತ ಪ್ರಶ್ನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವುದು ವಾಕ್ಯಾನುಸಾರವಾದದ್ದು ಅಂತೇಳಿ. ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ದೇವರ ಕಡೆಗೆ ತಿರುಗಿಕೊಂಡು. ಅಂದರೆ ಈ ಲೋಕ ಸಾಕು, ಈ ಲೋಕದ ಪಾಪದ ಜೀವಿತ ಸಾಕು, ನಾನು ಬದುಕಿರುವಂಥ ಹಳೆಯ ಎಲ್ಲ ಕೆಟ್ಟ ಹೊಲಸು ಬದುಕು ಸಾಕಿನಂತೇಳಿ ಪಾಪವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಬಂದವನಿಗೆ ಕೊಡುವಂಥದ್ದೇ ದೀಕ್ಷಾ ಸ್ನಾನ ಇದು. ಕೆಲವರಿಗೆಲ್ಲ ಸಣ್ಣ ಮಕ್ಕಳಿಗೂ ಕೂಡ ಕೊಡೋದನ್ನು ನೋಡಿದ್ದೇವೆ ನಾವು. ಸಣ್ಣ ಮಕ್ಕಳಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸತ್ಯ ಇದು? ಆ ಮಗುಗಿನ್ನು ಪಾಪದ ಅರಿವೇ ಆಗಿರೋದಿಲ್ಲ. ವಾಕ್ಯದಲ್ಲಿದೆ, ಇದು ಪಾಪದ ಪಾಲಿಗೆ ಸಾಯೋದು ದೀಕ್ಷಾ ಸ್ನಾನ. ಮತ್ತು ಆ ಮಗುಗೆ ಏನು ಗೊತ್ತಿರುತ್ತೆ ಪಾಪದ ವಿಷಯಗಳು? ನಂತರ ನಾನು ಮತ್ತೆ ಮಾತಾಡ್ತೇನೆ. ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಪಾಪ ಮಾಡೋರ ಕಥೆ ಏನು, ರೊಟ್ಟೆ ದ್ರಾಕ್ಷರಸದ ಬಗ್ಗೆ ಭಾಳ ಏನಂತಾರೆ ವಿವರಣೆ, ತುಂಬ ವಿಶಾಲವಾದಂಥ ಆತ್ಮನ ಜ್ಞಾನವನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾನೆ ಮುಂಬರುವ ದಿನಗಳಲ್ಲಿ. ಬಟ್ ಆದರೆ ಈಗ ಪ್ರೆಸೆಂಟ್ ಈ ವಿಷಯದಲ್ಲಿ ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಳಬೇಕು ಬಹಳ ಪ್ರಾಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು. ಒಬ್ಬ ವ್ಯಕ್ತಿ ಕ್ರಿಸ್ತ ನಂಬಿಕೆಯಲ್ಲಿ ಬಂದು ಪಾಪಗಳನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡ ನಂತರವೇ ಕೊಡಬೇಕು. ಅದು ಯಾವ ವಯಸ್ಸಾಗಿದ್ರೂ ಪರವಾಗಿಲ್ಲ, ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಅನುಭವದಲ್ಲಿರಬೇಕು. ಓಕೆ, ಕ್ರಿಸ್ತನಲ್ಲಿ ನಂಬಿಕೆಗೆ ಬಂದಿರ್ತಾರೆ, ಸುಮಾರು ವರ್ಷಗಳೇ ಕಳೆದೋಗಿರುತ್ತೆ, ಯೇಸುವಿನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾರೆ, ಆತನನ್ನು ರಕ್ಷಕನಾಗಿ ಒಪ್ಪಿಕೊಂಡಿರ್ತಾರೆ, తర్వాత ಪಾಪಗಳನ್ನು ಕೂಡ ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಬಿಟ್ಟುಬಿಟ್ಟಿರ್ತಾರೆ, ಎಲ್ಲವೂ ನಡೆದೋಗಿರ್ತವೆ. ಆದರೆ ಕೆಲವರು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಹಿಂದು ಮುಂದೆ ಕೆಲವ್ರಿಗೆ ಭಯ. ಯಾಕಂತಂದರೆ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಏನಾದರೂ ಒಂದು ಸಣ್ಣ ಪಾಪ ಮಾಡಿಬಿಟ್ರೆ, ತಪ್ಪು ಮಾಡಿಬಿಟ್ರೆ ಮತ್ತೆ ದೇವರನ್ನು ನರಕಕ್ಕೆ ಕಳಿಸ್ಬಿಡ್ತಾನೆ ಅನ್ನೋಂಥ ಭಯ. ಇನ್ನು ಕೆಲವರಿಗೆ ಈ ದೀಕ್ಷಾ ಸ್ನಾನ ಸುಮ್ಮನೆ ತಗೊಂಡೆಲ್ಲ, ನೀನು ತಗೋಬಾರ್ದಾಗಿತ್ತು, ಇಷ್ಟು ಬೇಗ ತಗೊಂಡೆ, ಆಮೇಲೆ ತಗೋಬೇಕಾಗಿತ್ತು ಅಂತೇಳಿ. ನೆನಪಿರಲಿ, ಇವತ್ತು ವಾಕ್ಯ ಕೇಳುವಂಥವ್ರು ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಸುಮಾರು ದಿನಗಳು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ನಿನಗಾಗೆ ದೇವರಾತ್ಮನು ಇವತ್ತು ಮಾತಾಡ್ತಾ ಇದ್ದಾನೆ. ಚೆನ್ನಾಗಿ ಕೇಳಿಸಿಕೊಳ್ಳಿ. ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕು? ಒಬ್ಬ ವ್ಯಕ್ತಿಯಲ್ಲಿ ಕ್ರಿಸ್ತ ನಂಬಿಕೆಯನ್ನು ಉಂಟು ಮಾಡಿದ ನಂತರ, ಆ ವ್ಯಕ್ತಿ ಪಾಪವನ್ನು ಒಪ್ಪಿಕೊಂಡ ನಂತರ
ಎಷ್ಟೋ ವರ್ಷಗಳು ಕಾಯ್ಕಂತ ಕುಂತರ ಆಗೋದಿಲ್ಲ. ಓದಿ ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 16ನೇ ವಚನದಲ್ಲಿ. ಇಲ್ಲಿ ಸೌಲನು ದಮಸ್ಕದ ಮಾರ್ಗದಲ್ಲಿ ದೇವರನ್ನು ಭೇಟಿ ಮಾಡಿದ ನಂತರ ಅವನ ಕಣ್ಣು ಹೋಗಿರ್ತವೆ. 22ನೇ ಅಧ್ಯಾಯ 16ನೇ ವಚನ 15ರಿಂದ ಓದೋಣ. ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು. ಈಗ ನೀನೇಕೆ ಸಾವಕಾಶ ಮಾಡುತ್ತಿ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸ್ಪಷ್ಟವಾಗಿ ಪೌಲನಿಗೆ ತಿಳಿಸ್ತಾ ಇದ್ದಾನೆ, ಪೌಲ ತಡ ಮಾಡಬೇಡ, ಬೇಗ ನಿನ್ನ ಪಾಪಗಳನ್ನು ತೊಳ್ಕೊಂಡು ದೇವರಿಗೆ ಸಾಕ್ಷಿಯಾಗಿ ನಿಂತು ಬಿಡು. ಇವತ್ತು ಸೈತಾನನ ಕುತಂತ್ರ ಏನು ಗೊತ್ತಾ? ಆಲಯಕ್ಕೆ ನಡೆಸ್ತಾನೆ, ವಾಕ್ಯ ಕೇಳೋ ಥರ ಮಾಡ್ತಾನೆ, ನಂತರ ಪ್ರಾರ್ಥನೆ ಮಾಡಿಕೊಳ್ಳೋ ಥರ ಮಾಡ್ತಾನೆ, ಸಭೆಗೆ ರೆಗ್ಯುಲರ್ ಆಗಿರೋ ಥರ ಮಾಡ್ತಾನೆ, ನಂತರ ಸಭೆ ಎಲ್ಲ ಕಾರ್ಯಕ್ರಮಗಳನ್ನು ನೀನು ಮಾಡ್ಕೊಂಡು ಹೋಗೋ ಥರ ಮಾಡ್ತಾನೆ. ಸಭೆಯಲ್ಲಿ ಸೇವಕರಿಗೆ ವಿಧೇಯನಾಗಿರೋ ಥರ ಮಾಡ್ತಾನೆ, ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥನೆ ಮಾಡೋ ಥರ ಮಾಡ್ತಾನೆ, ಆರಾಧನೆ ಮಾಡೋ ಥರ ಮಾಡ್ತಾನೆ. ಆದರೆ ದೀಕ್ಷಾ ಸ್ನಾನ ಅನ್ನುವಂಥ ವಿಷಯ ಬಂದ ತಕ್ಷಣವೇ ನಿನಗೆ ಭಯ ಹುಟ್ಟಿಸ್ತಾನೆ. ಹೀಗೆ ಬೇಡ, ಹೀಗೆ ಬೇಡ, ದೀಕ್ಷಾ ಸ್ನಾನ ತೆಗೆದುಕೊಂಡು ಪಾಪ ಮಾಡಿಬಿಟ್ರೆ ಹೇಗೆ ನೀನು ಮತ್ತೆ ನರಕಕ್ಕೆ ಹೋಗ್ಬಿಡ್ತೀಯ, ನಿನಗೆ ಕ್ಷಮಾಪಣೆ ಇಲ್ಲ, ಏನೇನೋ ಭಯ ಭಯ ಭಯ. ಬಟ್ ದೇವರ ವಾಕ್ಯ ಹೀಗೆ ಬರೆದಿದೆ, ನಿನ್ನಲ್ಲಿ ಯಾವಾಗ ಕ್ರಿಸ್ತ ನಂಬಿಕೆ ಉಂಟಾಯಿತೋ, ಪಾಪ ಪ್ರಜ್ಞೆ ಉಂಟಾಗಿ ನನಗೆ ಈ ಪಾಪಗಳು ಬೇಡ, ನೀತಿವಂತನಾಗಿರುವಂಥ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನೇ ಬೇಕೆನ್ನುವಂಥ ಒಂದು ಜ್ಞಾನ ಬಂದಾಗ ವಾಕ್ಯ ಇದೆ. ಯಾಕೆ ಸಾವಕಾಶ ಮಾಡ್ತೀಯ ಪೌಲ? ನೀನು ಹೋಗಿ ಬೇಗನೆ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವರಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪಾಪಗಳನ್ನು ತೊಳ್ಕೋ. ಒಬ್ಬ ವ್ಯಕ್ತಿ ತನ್ನ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ದೀಕ್ಷಾ ಸ್ನಾನದ ಕಾರ್ಯದ ಮುಖಾಂತರ ಹೋಗಲೇಬೇಕು. ತಡ ಮಾಡಬಾರ್ದು. ಏನು ಮಾಡಬಾರ್ದು? ಇದಕ್ಕೆ ತಡ ಮಾಡಬಾರ್ದು. ಅದಕ್ಕೆ ವಾಕ್ಯದಲ್ಲಿ ನಾವು ಇವತ್ತು ಧ್ಯಾನಿಸ್ತದವೆ. ದೀಕ್ಷಾ ಸ್ನಾನ ಯಾವಾಗ ತೆಗೆದುಕೊಳ್ಬೇಕಂತಂದರೆ, ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಉಂಟಾದ ನಂತರ, ಮದುವೆಗಾಗಿ, ಮತ್ತೊಂದು ಕಾರ್ಯಗಳಿಗಾಗಿ, ಮಗದೊಂದು ಕಾರ್ಯಗಳಿಗಾಗಿ ಅಲ್ಲ, ನಂಬಿಕೆ ಉಂಟಾದ ನಂತರ ದೇವರ ಕಡೆಗೆ ತಿರುಗಿಕೊಂಡು ಅವನಿಗೆ ದೇವರೇ ಬೇಕನ್ನುವಂಥ ಒಂದು ತೀರ್ಮಾನ ಬಂದ ನಂತರ. ನೋಡಿ, ಇದು ದೀಕ್ಷಾ ಸ್ನಾನ ಅಂತೇಳಿ ಎಷ್ಟು ಚೆನ್ನಾಗಿದೆ ಅಲ್ಲ ಕನ್ನಡದಲ್ಲಿ. ದೀಕ್ಷೆ ಅಂದರೆ ಒಂದು ಸ್ಟ್ರಾಂಗ್ ಡಿಸಿಷನ್, ಡಿಟರ್ಮಿನೇಷನ್, ತುಂಬ ಬಲವಾದ ತೀರ್ಮಾನ. ಆಮೇಲೆ ಸ್ನಾನ ಮಾಡಿಸ್ರಿ ಅವನಿಗೆ ನೀರಿನಲ್ಲಿ. ಅವನಿಗೊಂದು ತೀರ್ಮಾನ ಬರಬೇಕು, ನಂಬಿಕೆ ಬರಬೇಕು, ಕ್ರಿಸ್ತನೊಬ್ಬನೇ ರಕ್ಷಕನಂತೇಳಿ. ಇವತ್ತು ಅನೇಕ ವಿಶ್ವಾಸಿಗಳು, ಯವನಸ್ಥರು ಆಲಯದಲ್ಲಿ ಶಕ್ತಿಯುತವಾಗಿ ನಿಲ್ಲೋದಕ್ಕೆ ಆಗ್ತಲ್ಲ. ಯಾಕೆ ಗೊತ್ತು? ಯಾಕೆ ತಗೊಂಡವರು? ತೀರ್ಮಾನಗಳಿಲ್ದಂಗೆ ದೀಕ್ಷಾ ಸ್ನಾನ ತಗೊಂಡವರು. ಒಬ್ಬ ವ್ಯಕ್ತಿ ಯೇಸುವನ್ನೇ ಸಂಪೂರ್ಣ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ತೆಗೆದುಕೊಂಡ್ರೆ ಆ ತೀರ್ಮಾನ ತುಂಬ ಶಕ್ತಿಯುತವಾಗಿರುತ್ತೆ. ನಂತರ ಯಾವಾಗ ತೆಗೆದುಕೊಳ್ಬೇಕಂದ್ರೆ, ಯಾವಾಗ ನಿನ್ನಲ್ಲಿ ಕ್ರಿಸ್ತನೇ ರಕ್ಷಕನನ್ನುವಂಥ ನಂಬಿಕೆ ಉಂಟಾಯಿತು, ಇನ್ನು ಈ ಲೋಕದ ಪಾಪಗಳು ನನಗೆ ಬೇಡ ಅಂತ ತೀರ್ಮಾನ ಬಂತು, ದೇವರ ಕಡೆಗೆ ತಿರುಗಿಕೊಳ್ಳೋ ಸ್ವಭಾವನೆಯಲ್ಲಿ ಉಂಟಾಯಿತು, ತಡ ಮಾಡದೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ಸೊ ಇನ್ನು 4ನೇ ಪ್ರಶ್ನೆ, ದೀಕ್ಷಾ ಸ್ನಾನ ಹೇಗೆ ತೆಗೆದುಕೊಳ್ಳಬೇಕು? ಈ ಪ್ರಶ್ನೆ ಬಂದಾಗ ಇವತ್ತು ಸೈತಾನು ಅನೇಕರನ್ನ ನಾನಾ ಥರವಾದ ವಿಷಯದಲ್ಲಿ ಮೋಸ ಮಾಡಿಬಿಟ್ಟಿದ್ದಾನೆ. ಈಗ ಬ್ಯಾಪ್ಟಿಸಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಈ ದೀಕ್ಷಾ ಸ್ನಾನನ. ಸೊ ಬ್ಯಾಪ್ಟಿಸಮ್ ಅನ್ನುವಂಥ ವರ್ಡು ಗ್ರೀಕ್ನ ಬ್ಯಾಪ್ಟೈಸೋ ಅನ್ನುವಂಥ ವರ್ಡಿಂದ ಬಂದಿರೋದು. ಅಂದರೆ ಇಮ್ಮರ್ಸ್, ಮುಳುಗಿಸು ಅಂತ ಅರ್ಥ. ಬ್ಯಾಪ್ಟೈಸು ಅಂದರೆ ಇಮ್ಮರ್ಸ್, ಮುಳುಗಿಸು ಅಂತ ಅರ್ಥ. ಇವತ್ತು ವಿಚಿತ್ರ ದೀಕ್ಷಾ ಸ್ನಾನಗಳಿದ್ದಾವೆ. ನಾನು ಯಾವ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ವಾಕ್ಯ ಸತ್ಯವೇದ ಏನು ಹೇಳುತ್ತೋ ಅದೊಂದನ್ನು ಬಿಟ್ಟಿನ ಉಳಿದಿದ್ದೆಲ್ಲವೂ ಕೂಡ ವಾಕ್ಯಾನುಸಾರವಾದದ್ದಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತಾನೆ.
ಇವತ್ತು ಒಂದು ವೇಳೆ ಈಗ ಸತ್ಯವೇದದಲ್ಲಿ ಯಾವ ರೀತಿ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥ ವಾಕ್ಯನ ಈಗ ದೇವರಾತ್ಮ ನಿಮಗೆ ತಿಳಿಸಿದ ನಂತರ ಇದನ್ನು ಬಿಟ್ಟು ಬೇರೆ ಥರ ತೆಗೆದುಕೊಳ್ತಾ ಇದ್ದರೆ, ನನಗೆ ಭಾಳ ಗೊತ್ತು ಯಾವ ರೀತಿ ಬೇರೆ ಬೇರೆ ಥರ ಕೊಡ್ತಾರೆ, ನಾನು ಯಾವುದನ್ನು ಕೂಡ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಬೇರೆ ಬೇರೆ ಯಾವುದೇ ವಿಧಾನಗಳಲ್ಲಿ ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ರು ಕೂಡ ಅದು ತಪ್ಪು ಅಂತೇಳಿ ವಾಕ್ಯ ನಿಮ್ಮ ಮುಂದೆ ಘಂಟಾಘೋಷವಾಗಿ ಕೂಗಿ ಹೇಳುತ್ತೆ. ಹಾಗಾದರೆ ಹೇಗೆ ತೆಗೆದುಕೊಳ್ಳಬೇಕು? ಓಕೆ, ಓದೋಣ. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ಈಗ ದೀಕ್ಷಾಸ್ನಾನ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದು ಯಾಕೆ ತೆಗೆದುಕೊಳ್ಬೇಕಂತ ಗೊತ್ತಾಯ್ತು, ಯಾವಾಗ ತೆಗೆದುಕೊಳ್ಬೇಕಂತ ಗೊತ್ತಾಯ್ತು. ಬಟ್ ಇವಾಗ ಹೇಗೆ ತೆಗೆದುಕೊಳ್ಬೇಕು ಅಂತ ನಾವು ಆ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಮತ್ತಾಯ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು. ದೀಕ್ಷಾ ಸ್ನಾನವನ್ನು ಎಲ್ಲಿ ತೆಗೆದುಕೊಳ್ಬೇಕಂದ್ರೆ ನೀನು ನೀರಿನಲ್ಲೇ ತಗೊಳ್ಬೇಕು. ಹೆಂಗೆ ಬ್ರದರ್ ಇದು ನೀರಲ್ಲೇ ತೆಗೆದುಕೊಳ್ಬೇಕಂತದ್ದು ಹೆಂಗೆ? ಸಮುದ್ರ ನೀರು, ನದಿ ನೀರು, ಕಾಲುವೆ ನೀರು, ಕೆರೆ ನೀರು, ಯಾವ ನೀರು ಸಂಬಂಧ ಇಲ್ಲ ಇಲ್ಲಿ. ಬಟ್ ನೀರಿನಲ್ಲೇ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ವಾಸ್ತವ. ನೀರಿನಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ ಮೇಲೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀರಿನಲ್ಲಿ ಯೇಸು ಕ್ರಿಸ್ತನು ಆತನು ಮುಳುಗಿ ಮೇಲಕ್ಕೆ ಬರಲು, ನೀರಿನಿಂದ ಮೇಲಕ್ಕೆ ಬರಲು. ವಾಕ್ಯ ಸ್ಪಷ್ಟವಾಗಿದೆ. ನೀರಿನಿಂದ ಅಂದರೆ ನೀರಿನ ಒಳಗಡೆ ಮುಳುಗಿದಾನೆ, ನೀರಿನಿಂದ ಮೇಲಕ್ಕೆ ಬರ್ತಾ ಇದ್ದಾನೆ. ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಅಂದರೆ ನೀರಿನೊಳಗೆ ಮುಳುಗೋದ್ರಿಂದ ತೆಗೆದುಕೊಳ್ಳಬೇಕು. ನಿನ್ನ ಎಂಟೈರ್ ಬಾಡಿ, ನಿನ್ನ ಸಂಪೂರ್ಣ ಬಾಡಿ ಎಲ್ಲ ನೀರಲ್ಲಿ ಮುಳುಗಿ ಎದ್ದೇಳಬೇಕು. ವಾಕ್ಯದಲ್ಲಿ ಇದೆ ತಾನೆ, ಯೇಸು ನೀರಿನಿಂದ ಮೇಲಕ್ಕೆ ಬರಲು, ನೀರಿನೊಳಗೆ ಮುಳುಗಿದಾನೆ, ಇಮ್ಮರ್ಸ್ಡ್, ಮುಳುಗಿ ಮೇಲೆ ಬರ್ತಾ ಇದ್ದಾನೆ. ಯಾಕೆ ಬ್ರದರ್ ಕೈಯೊಂದೇ ಮೇಲೆ ಇಟ್ಕೊಂಡ್ರೆ ನಡೆಯೋದಿಲ್ವಾ? ನಡೆಯೋದಿಲ್ಲ, ಎಲ್ಲ ಮುಳುಗಬೇಕು. ಪಾಪದ ಪಾಲಿಗೆ ಸಾಯೋದಂದ್ರೆ ಎಲ್ಲ ಸಂಪೂರ್ಣವಾಗಿ ಸಾಯಬೇಕು. ನಮ್ಮ ಆತ್ಮೀಯ ತಂದೆಯವರು ಒಂದು ಕತೆ ಹೇಳ್ತಾ ಇದ್ರು. ಕತೆ ಅನ್ನೋದಕ್ಕಿಂತ ಒಂದು ವಿಷಯನ ಹೇಳ್ತಾ ಇದ್ರು. ಏನಂತಂದ್ರೆ, ಒಬ್ಬನು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಈ ಕೈ ಒಂದು ಮೇಲೆ ಇಟ್ಕೊಂಡು ಕೊಡ ಅಂತ ಕೇಳಿದಂತೆ ಪಾಸ್ಟರ್ನ. ಪಾಸ್ಟರ್ ಯಾಕಪ್ಪ ಇದೊಂದು ಕೈಗೆ ಏನು ದೀಕ್ಷಾಸ್ನಾನ, ಈ ಕೈಗೆ ಮಾತ್ರ ನೀನು ಇನ್ನೊಂದು 5 ವರ್ಷ ಆದ್ಮೇಲೆ ಕೊಡುವಂಥ ದೀಕ್ಷಾಸ್ನಾನ, ಅಂದರೆ ಒಂದು ಕೈ ಮಾತ್ರ ಮೇಲೆ ಇಷ್ಟೇ ಮುಳುಗ್ತೇನೆ ನಾನು, ಈ ಕೈಗೆ 5 ವರ್ಷ ಆದಮೇಲೆ ದೀಕ್ಷಾಸ್ನಾನ ಕೊಡೋದು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಈ ಕೈಯಿಂದ ಭಾಳ ಜನ ಒಡೆಯೋದಿದೆ ಅಂತೇಳಿ. ಇಲ್ಲ, ಪಾಪದ ಪಾಲಿಗೆ ಸಂಪೂರ್ಣವಾಗಿ ಸತ್ತಿದೆ ಅನ್ನೋದಕ್ಕೆ ಸೂಚನೆಯಾಗಿ ನೀನು ಮುಳುಗಲೇಬೇಕು. ನೀರಲ್ಲಿ ಮುಳುಗುವಿಕೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಬೇರೆ ಯಾವುದೇ ವಿಧವಾದ ರೀತಿಯಲ್ಲಿ ತೆಗೆದುಕೊಂಡ್ರೂ ಅದು ವಾಕ್ಯಾನುಸಾರವಾದದ್ದಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತನೇ ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಆತನೇ ಲೋಕರಕ್ಷಕನು, ನಮಗಾಗಿ ಶಿಲುಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ನಮ್ಮನ್ನ ನಡೆಸುವಂಥ ದೇವರು ಆತನು. ಅದಕ್ಕಾಗಿ ಆತನು ಕೊಟ್ಟ ಮಾದರಿ ನೀರಿನಿಂದ ಮುಳುಗಿ ಎದ್ದೇಳೋದು ಒಂದನೇದು. ನಂತರ ಇನ್ನು ಹೇಗೆ ತೆಗೆದುಕೊಳ್ಳಬೇಕು? ನಾವು ಈಗ ತಾನೇ ವಾಕ್ಯದಲ್ಲಿ ಓದಿದ್ದೇವೆ. ಏನಂತಂದರೆ, ಪೇತ್ರನು ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ 38ನೇ ವಚನ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ. ಇವತ್ತಿನ ಪ್ರಪಂಚದಲ್ಲಿ, ಈ ಕ್ರೈಸ್ತ ಪ್ರಪಂಚದಲ್ಲಿ ಭಾಳ ದೊಡ್ಡ ಒಂಥರ ಗಲಿಬಿಲಿಗಳು. ಏನಂತಂದರೆ, ಯೇಸು ಕ್ರಿಸ್ತನ ಹೆಸರ ಮೇಲೆ ತೆಗೆದುಕೊಳ್ಬೇಕಾ ದೀಕ್ಷಾಸ್ನಾನ? ಇಲ್ಲ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ತೆಗೆದುಕೊಳ್ಬೇಕಾ? ಯಾಕೆ ಈ ವಾದ ವಿವಾದಗಳು ಬಂದ್ಬಿಟ್ಟಿದ್ದಾವೆ ಅಂತಂದರೆ, ಸರಿಯಾದ ನಮಗೆ ಆತ್ಮನ ಪರಿಜ್ಞಾನ ಇಲ್ಲದೆ ಇರೋದಕ್ಕಾಗಿ. ಸೊ ಅಲ್ಲಿ ಪೇತ್ರನ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ ಅಂತ ಹೇಳಿ. ಮತ್ತು ಯೇಸು ಕ್ರಿಸ್ತನ ಏನು ಹೇಳಿದರು? ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನ, ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನಗಳನ್ನು ಶಿಷ್ಯರನ್ನಾಗಿ ಮಾಡಿರಿ,
ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ ಅವ್ರಿಗೆ. ಪೇತ್ರನ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನಲ್ಲಿ. ಇವತ್ತು ಇದನ್ನೇ ದೊಡ್ಡ ಇಶ್ಯೂ ಮಾಡಿ ಅನೇಕ ಜನರು ಹೊಡೆದಾಡ್ತಾರೆ. ಯಾವ ಹೆಸರಿನ ಮೇಲೆ ತಗೋಬೇಕು ನಾವು, ಹಿಂಗೆ ತೊಗೊಂಡ್ರೆ ಎಲ್ಲಿರ್ತದೆ, ಹಿಂಗೆ ತೊಗೊಂಡಿಲ್ಲಲ್ಲ ನಾವು ನರಕಕ್ಕೆ ಹೋಗ್ತೇವೆ. ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ತೊಗೊಂಡಿದ್ದೀನಿ, ಎಲ್ಲಿ ಹೋಗ್ತೀನಿ ನಾನು? ದೇವ್ರು ನೋಡಿದ್ರೆ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ ಅಂತ ಹೇಳಿದ್ದಾನೆ. ಹೆಂಗೆ ಕನ್ಫ್ಯೂಷನ್? ನೋ ಕೇಳಿಸ್ಕೊಳ್ಳಿ. ಯೇಸು ಕ್ರಿಸ್ತರು ನೇರವಾಗಿಯೇ ಶಿಷ್ಯಂದ್ರಿಗೆ ಹೇಳಿದ್ದು, ನೀವು ತಂದೆ ಮಗ ಮತ್ತು ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ. ಪೇತ್ರ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಅಂದರೆ ಮಗನ ಹೆಸರಿನಲ್ಲಿ. ಇನ್ನು ತಂದೆ ಪವಿತ್ರಾತ್ಮ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆಗಳಿಗೆ ಡೌಟ್ ಬಂದರೆ ನಿಮಗೆ, ನೀವು ಅಂಥ ಪರಿ ಡೌಟ್ ತಂದುಕೊಂಡು ತಲೆ ತಿಕ್ಕಿಡಿಸ್ಕೊಂಡು ಪ್ರಶ್ನೆ ಹುಡುಕಾಡಿ ಆತ್ಮೀಯತೆಯಲ್ಲಿ ಬಿದ್ದೋಗೋ ಅವಶ್ಯಕತೆ ಇಲ್ಲ. ವಾಕ್ಯದಲ್ಲಿದೆ, ಯೇಸು ಕ್ರಿಸ್ತನು ಅಂತ ಹೇಳುವಾಗ ಆತನು ತಂದೆ ಕೂಡ ಹೌದು, ಪವಿತ್ರಾತ್ಮನೂ ಹೌದು, ತ್ರಿಯೇಕ ದೇವರಾತನು. ಆತನೇ ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಿರುವಂಥ ತಂದೆ, ಆತನೇ ಮಗನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದಿರುವ ಯೇಸು, ಆತನೇ ಮತ್ತೆ ಏರಿ ಹೋದ ನಂತರ ಪವಿತ್ರಾತ್ಮನಾಗಿ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಈ ವಾಕ್ಯ ಕೇಳಿದ ನಂತರ ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ಗಳು ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ಆ ವಿಷಯದ ಬಗ್ಗೆ ಕೂಡ ನಾನು ಮಾತಾಡ್ತೇನೆ ದೇವರ ಕೃಪೆಯಿಂದ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂದರೂ ಒಂದೇ, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅಂದರೂ ಒಂದೇ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಆ ತ್ರಿಯೇಕತ್ವ ಅಡಗಿರುವಂಥದ್ದು. ಇಲ್ಲ ಬ್ರದರ್, ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ಸ್ನಾನ ತಗೊಂಡಿನಿ, ಪರಲೋಕಕ್ಕೆ ಬರ್ತೇನೆ ನಾನು. ಇಲ್ಲ ಬ್ರದರ್, ನಾನು ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತರು ಹೇಳಿದಾಗ ತೆಗೆದುಕೊಂಡು, ನೀನು ಕೂಡ ಪರಲೋಕಕ್ಕೆ ಬರ್ತೀಯ. ಇಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೋ ಪ್ರಾಬ್ಲಮ್ ಅಟ್ ಆಲ್. ಬಟ್ ಆದರೆ ತೆಗೆದುಕೊಳ್ಳೋ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ, ಪಾಪವನ್ನು ಬಿಡಬೇಕನ್ನುವಂಥ ಮನಸ್ಸು, ದೇವರ ಕಡೆ ತಿರುಗಿ ನೂತನ ಜೀವಿತವನ್ನು ಹೊಂದುತ್ತನ್ನುವಂಥ ತೀರ್ಮಾನ, ಇವು ಬಹಳ ಪ್ರಾಮುಖ್ಯವಾದವು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ 4 ಪ್ರಶ್ನೆಗಳಿಗೆ ದೇವರು ಉತ್ತರ ಕೊಡೋದಕ್ಕೆ ಸಹಾಯ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಾಕ್ಯದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಬಹಳ ತುಂಬ ಪ್ರಾಮುಖ್ಯವಾದಂಥ ವಿಷಯ ಏನು ಅಂತಂದರೆ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನಾಗ್ತದೆ, ಭಾಳ ಇಂಟ್ರೆಸ್ಟಿಂಗ್. ಇವನ್ ನನಗೂ ಕೂಡ ತುಂಬ ಆಸಕ್ತಿ ಇದೆ ಈ ವಿಷಯದಲ್ಲಿ ಮಾತಾಡೋದಕ್ಕೆ. ಯಾಕಂದರೆ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ನೀರಿನಲ್ಲಿ ಮುಳುಗಿ ಎದ್ದು ಬರ್ತವೆ. ಅದೇ ನೀರು, ಅದೇ ಭೂಮಿ, ಅದೇ ಆಕಾಶ, ಅದೇ ಬಟ್ಟೆಗಳು, ಅದೇ ತೊಯ್ದಿರ್ತವೆ. ಕಾಣದ ಜಗತ್ತಿನಲ್ಲಿ ಏನು ನಡೀತದೆ ವಾಕ್ಯಾನುಸಾರವಾಗಿ, ನಂತರ ನಿನ್ನ ಕಾಣುವ ಜಗತ್ತಿನಲ್ಲಿ ಏನು ನಡೀತದೆ, ವೆರಿ ಇಂಟ್ರೆಸ್ಟಿಂಗ್. ಪರಲೋಕ ಭೂಮಿಯಲ್ಲಿ, ಅನಂತರ ನಿನ್ನ ಮನಸ್ಸಿನಲ್ಲಿ, ಸಭೆಯಲ್ಲಿ, ಪರಲೋಕ ರಾಜ್ಯದಲ್ಲಿ ಏನೇನು ವಿಷಯಗಳು ನಡೀತವೆ ಕಾಣದ ಜಗತ್ತಿನಲ್ಲಿ ಅನ್ನೋಂಥದ್ದನ್ನು ನಾನು ಖಂಡಿತವಾಗಿ ನಿಮ್ಮ ಮುಂದೆ ಹಂಚಿಕೊಳ್ತಾನೆ. ಸಲಿತನ ಕಾದಿರಿ. ನಿಮಗೇನೋ ಡೌಟ್ಸ್ ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಖಂಡಿತ ದೇವರಾತ್ಮನ ಸಹಾಯದ ಮುಖಾಂತರ ನಿಮ್ಗೆ ಉತ್ತರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬಟ್ ಆದರೆ ನೆನಪಿರಲಿ ನಿಮಗೆ, ದೀಕ್ಷಾ ಸ್ನಾನ ಅಂದರೆ ಏನು. ಮತ್ತೆ ನಾನು ತಿರುಗಿ ಹೇಳೋದಿಲ್ಲ. ಒಂದ್ಸರಿ ನಿಮಗೆ ನೋಡ್ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಕೇಳಿ. ದೀಕ್ಷಾ ಸ್ನಾನ ಯಾಕೆ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕಂತ ಸಂಪೂರ್ಣವಾಗಿ ನಾವು ಮಾತಾಡಿದ್ದೇವೆ. ಬಟ್ ಈ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಇನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ ಅಂದರೆ ನಿನ್ನಲ್ಲಿ ಇನ್ನೂ ತೀರ್ಮಾನ ಇಲ್ಲ. ಪಾಪದ ಪಾಲಿಗೆ ಸಾಯ್ಬೇಕನ್ನೋ ತೀರ್ಮಾನ ಇಲ್ಲ. ಯೇಸುವಿನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇನೆ ಅಂತೇಳಿ ಆ ಮಾಡಿಕೊಂಡಂಥ ನಂಬಿಕೆಯನ್ನು ಹರಿಕೆ ಮಾಡಿಕೊಳ್ಳೋದಕ್ಕೆ ಧೈರ್ಯ ಇಲ್ಲ. ದೇವರ ಬರೋಣ ತುಂಬ ಸಮೀಪಿಸ್ತಾ ಇದೆ. ಬಿಲ್ಲಿ ಗ್ರಾಮ್ ಅವರು ಒಂದ್ಸರಿ ಮೆರ್ಲಿನ್ ಮನ್ರೋ ಅವ್ರಿಗೆ ಭೇಟಿ ಮಾಡಿ ದೇವರ ಆತ್ಮ ತಿಳಿಸ್ತಾ ಇದ್ದಾರೆ, ನೀನು ಯೇಸು ಕ್ರಿಸ್ತನ ನಂಬಬೇಕಂದ್ರೆ. ಆಕೆ ಅಮೆರಿಕದ ಸಿನಿ ಆ್ಯಕ್ಟರ್ಸ್ ಹೇಳಿದ್ಲಂತ, ಆಕೆ ನನಗೆ ನಿಮ್ಮ ದೇವರ ಅವಶ್ಯಕತೆ ಇಲ್ಲ ಈಗ. ಒಂದು ವಾರದ ನಂತರ ಆಕೆ ವಾಸ ಮಾಡೋ ಕೋಣೆಯಲ್ಲಿ ಸತ್ತ ದೇಹವಾಗಿ ಬಿದ್ದಿದ್ಲು. ಈ ವಾಕ್ಯವನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ನೀನು ಎಲ್ಲೇ ಇದ್ದು ವಾಕ್ಯ ಕೇಳ್ತಾ ಇದ್ರು, ನನಗೆ ಈಗ ದೀಕ್ಷಾ ಸ್ನಾನ ಅವಶ್ಯಕತೆ ಇಲ್ಲ ಪಾಸ್ಟರ್, ನನಗೆ ಹೇಳ್ಬೇಡಿ ಅಂತಂದರೆ ಬಿ ಕೇರ್ಫುಲ್. ದೇವರಿನ ಜೊತೆ ಮಾತಾಡುವಾಗ ತಿರುಗಿದ್ರೆ ಬಹಳ ಒಳ್ಳೆಯದು. ಈ ದೀಕ್ಷಾ ಸ್ನಾನವನ್ನು ಯಾರು ಕೊಡಬೇಕು ಅಂತಂದರೆ ಅಭಿಷೇಕ್ತರು,
ಕ್ರಿಸ್ತನಲ್ಲಿ ರಕ್ಷಣೆಯನ್ನು ಹೊಂದಿ ಆತ್ಮನಿಂದ ನಡೆಸಲ್ಪಡುವಂಥ ಅಭಿಷಕ್ತರು ಕೊಡಬೇಕಾಗಿರೋದು. ನಾವೆಲ್ಲ ವಾಕ್ಯದ ಮಾದರಿಗಳನ್ನು ನೋಡ್ತೇವೆ. ಯೇಸು ಕ್ರಿಸ್ತನಿಗೆ ಕೊಟ್ಟಂಥ ಸ್ನಾನಿಕನಾದ ಯೋಹಾನನು ಆತ್ಮಭರಿತನಾಗಿದ್ದನು. ಹಾಗಾಗಿ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವಂತೆ ಆತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿ ದೀಕ್ಷಾ ಸ್ನಾನ ಕೊಡಬೇಕು. ಯಾಕಂದರೆ ಆತ್ಮನಿಂದ ನಡೆಸಲ್ಪಡುವಾಗ ಪರಿಶುದ್ಧತೆಯಿಂದ ಅವನು ಜೀವಿಸ್ತಾನೆ. ಇನ್ನು ಎರಡನೇ ಪ್ರಶ್ನೆ, ದೀಕ್ಷಾ ಸ್ನಾನ ನಂತರ ಹೊಸ ಬಟ್ಟೆ ಹಾಕೋಬೇಕಾ ಅಥವಾ ಹಾಕೋಬಾರ್ದಂದ್ರೆ, ನಮಗೆ ರಕ್ಷಣಾ ವಸ್ತ್ರವನ್ನು ದೇವರು ಕೊಟ್ಟಿರ್ತಾನೆ, ಹೊಸ ಬಟ್ಟೆ ಹಾಕಲೇಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಸೊ ಬಹಳ ಪ್ರಾಮುಖ್ಯವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನು ನಡೀತದೆ? ಸೊ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಒಂದು ಆಲೋಚನೆ ಮಾಡ್ತೇವೆ, ತೀರ್ಮಾನ ಮಾಡಿ ಸೇವಕರ ಕಡೆ ಹೇಳ್ತೇವೆ. ಸೇವಕರು ನಮಗೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಯಾವುದೋ ಒಂದು ನೀರಿನಲ್ಲಿ, ನದಿ ನೀರು ಅಥವಾ ಕೆರೆ ನೀರು ಮತ್ತೊಂದು ಮಗದೊಂದು ಕಡೆ ಕರ್ಕೊಂಡೋಗಿ ನಿಮಗೆ ದೀಕ್ಷಾ ಸ್ನಾನ ಕೊಡಿಸ್ತಾರೆ. ಒಳ್ಳೆಯದು. ನಮಗೇನು ಅನಿಸುತ್ತಂದರೆ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನೋ ನಮ್ಮ ಬುದ್ಧಿ ಚೇಂಜ್ ಆಗಿಬಿಡುತ್ತೇನೋ, ನಮ್ಮ ಮೈಂಡಲ್ಲಿ ಏನೋ ಒಂದು ವಿಶೇಷವಾದ ಬದಲಾವಣೆ ಉಂಟಾಗುತ್ತೇನೋ, ಅಥವಾ ಜನಗಳು ಬೇರೆ ಥರ ಕಾಣಿಸ್ತಾರೇನೋ. ಏನೂ ಆಗಲ್ಲ, ಎಲ್ಲ ಹೆಂಗಿದ್ದು ಹಾಗೆ ಇರುತ್ತೆ. ಅದು ಕೆಲವೊಂದು ಸರಿ ಆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಕೆಲವರು ನಟನೆ ಕೂಡ ಮಾಡ್ತಾರೆ. ಯೇಸು ಕ್ರಿಸ್ತನ ಮೇಲೆ ಪವಿತ್ರಾತ್ಮನ ಶಕ್ತಿ ಪಾರಿವಾಳ ರೂಪದಲ್ಲಿ ಇಳಿದು ಬಂದ ಹಾಗೆ ಕೆಲವರು ಅನ್ಯ ಭಾಷೆ ಮಾತಾಡೋದು, ಸುಮ್ಮನೆ ಮೈ ಜುಮ್ ಅನ್ನೋ ಥರ. ಅವೆಲ್ಲ ಆ್ಯಕ್ಟಿಂಗ್ಗಳು ಮಾಡಬಾರ್ದು. ನಮ್ಮನ್ನು ಕೂಡ ಯೇಸು ಕ್ರಿಸ್ತನ ಮೇಲೆ ಹೇಗೆ ಪಾರಿವಾಳ ಇಳಿದು ಬಂತು ಹಾಗೆ ಜನರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ದೀಕ್ಷಾ ಸ್ನಾನ ತೆಗೆದುಕೊಂಡ ಅಂತ ಅನ್ಲಿ ಅಂತೇಳಿ ನೋ ಆ ಥರ ಆ್ಯಕ್ಟಿಂಗ್ಗಳೆಲ್ಲ ಮಾಡಬಾರ್ದು. ಸೊ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಕಾಣದ ಲೋಕದಲ್ಲಿ ಕೆಲವು ವಿಷಯಗಳು ನಡೀತವೆ. ಕಾಣುವ ಲೋಕದಲ್ಲಿ ನಿಮ್ಮ ಆತ್ಮೀಯ ತಂದೆ ಅಥವಾ ಸೇವಕರು ಅಲ್ಲಿ ಎದುರಿಗೆ ಇರ್ತಾರೆ, ನಿಮ್ಮ ಬಂಧು ಬಳಗ ಅಲ್ಲಿಗೆ ಎದುರಿಗಿರ್ತಾರೆ. ಅವ್ರಿಗೆ ಸಂತೋಷವಾಗ್ತಾ ಇರ್ತದೆ, ನಿನ್ನ ಮನಸ್ಸಲ್ಲೂ ಕೂಡ ಖುಷಿ ಆಗ್ತಾ ಇರ್ತದೆ. ಬಟ್ ಏನು ಪರಿಸ್ಥಿತಿಗಳಲ್ಲಿ ಸುತ್ತಮುತ್ತ ಏನು ಬದಲಾವಣೆ ಆಗಿರೋದಿಲ್ಲ. ಅದೇ ಸಭೆ, ಅದೇ ವಾಕ್ಯ, ನಂತರ ಅದೇ ಜನಗಳು, ಅದೇ ಶೋಧನೆಗಳು, ಅದೇ ಬಾಧೆಗಳು ಎಲ್ಲ ಸೇಮ್ ಇರ್ತವೆ. ಆದರೆ ಕಾಣದ ಲೋಕದಲ್ಲಿ ಒಂದು ವಿಷಯಗಳು ನಡೀತವೆ. ಏನದು? ಒಂದೊಂದಾಗಿ ನೋಡ್ಕೊಳ್ಳೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ. ಸೊ ಮೊಟ್ಟ ಮೊದಲನೇ ವಿಷಯ, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಈ ಕಾಣದ ಲೋಕದಲ್ಲಿ ಏನು ನಡೀತದೆ ಅಂದರೆ, ಮೊಟ್ಟ ಮೊದಲನೇದು, ಪರಲೋಕದಲ್ಲಿ ದೇವರು ತನ್ನ ದೂತರ ಜೊತೆಯಲ್ಲಿ ಸಂತೋಷಿಸ್ತಾನಂತೆ. ಯಾಕಂತಂದ್ರೆ ಈ ಒಂದು ಆತ್ಮ ನಿತ್ಯ ನರಕದಿಂದ ತಪ್ಪಿಸಲ್ಪಟ್ಟು ದೇವರ ರಾಜ್ಯಕ್ಕೆ ನಮ್ಮ ಕಡೆ ಬರ್ತಾ ಇದೆ. ಮಗನಾಗಿರುವಂಥ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿಲ್ಬೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಆತನು ಮತ್ತೆ ಮರಣವನ್ನು ಗೆದ್ದು ಏರಿ ಹೋಗಿರುವಂಥ ಆ ಕಾರ್ಯ, ಶಿಲುಬೆಯ ಕಾರ್ಯಕ್ಕೆ ಪ್ರತಿಸ್ಪಂದಿಸುವಂಥ ಈ ಆತ್ಮ ಪರಲೋಕಕ್ಕೆ ಬರುತ್ತಂತೇಳಿ ಪರಲೋಕದಲ್ಲಿ ಒಂದು ತರನಾದಂಥ ಹಬ್ಬ, ಸಂತೋಷದ ಕ್ಷಣಗಳು. ಸೊ ನಮಗೆ ಗೊತ್ತಾಗಬೇಕಾಗಿರೋದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗೆ ಕಾಣದ ಲೋಕದಲ್ಲಿ, ಪರಲೋಕದಲ್ಲಿ ದೇವರು ತನ್ನ ದೂತರೊಂದಿಗೆ ತುಂಬ ಸಂತೋಷಿಸ್ತಾನೆ. ಇನ್ನು ಎರಡನೇ ವಿಷಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈಗ ತಾನೇ ನಾನು ಹೇಳಿದೆ ನಿಮಗೆ, ಹೊಸ ಬಟ್ಟೆ ಹಾಕೋಬಾರ್ದು. ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಹೊಸ ಬಟ್ಟೆ ಹಾಕಿದ್ರೆ ಹಾಕು, ಬಿಟ್ಟರೆ ಬಿಡು, ಸಂಬಂಧ ಇಲ್ಲ. ಒಂದು ವೇಳೆ ನೀನು ಹೊಸ ಬಟ್ಟೆ ಹಾಕ್ತಿದ್ರೆ ಅದು ಬಿಳಿ ಬಟ್ಟೆ ಹಾಕ್ಬೇಕು ಅಥವಾ ಹಸಿರು ಬಟ್ಟೆ ಹಾಕ್ಬೇಕು, ನೋ, ಇಟ್ಸ್ ನಾಟ್ ಅ ಮ್ಯಾಟರ್. ನೀನು ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡು ನೀರಿಂದ ಹೊರಗಡೆ ಬರ್ತಾ ಇರ್ತೀಯೋ ಆಗಲೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಿ. ಆ ನೀರಿನಿಂದ ಎದ್ದು ಬರೋ ಸಮಯದಲ್ಲಿ ನಿಮ್ಮ ಪಾಸ್ಟ್ ನಿಮ್ಮ ಮುಂದೆನೇ ಇರ್ತಾರೆ, ನಿಮ್ಮ ಬಂಧು ಬಳಗ, ನಿಮ್ಮ ಸಭೆ ವಿಶ್ವಾಸಗಳು ಎಲ್ಲರೂ ಹಾಗೇನೆ ಇರ್ತಾರೆ. ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಶರೀರದ ಮೇಲೆ, ಅಂದರೆ ನೀನು
ಒಂದು ಬಟ್ಟೆನ ಹೇಗೆ ಧರಿಸ್ತೇವೋ ಹಾಗೆ ಕ್ರಿಸ್ತನನ್ನ, ಆತನ ಸ್ವಭಾವಗಳನ್ನ, ಆ ಕ್ರಿಸ್ತನನ್ನ ನೀನು ಧರಿಸಿಕೊಳ್ತೀಯ. ಅದಕ್ಕಾಗಿ ಯೆಶಾಯನು ಒಂದು ಮಾತು ಹೇಳ್ತಾನೆ, ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಯೆಶಾಯನ ಗ್ರಂಥ 61:10 ವಚನ, ಯೆಶಾಯನ ಗ್ರಂಥ 61:10 ವಚನದಲ್ಲಿ 2ನೇ ಭಾಗದಲ್ಲಿ ನೋಡ್ತೇವೆ ನಾವು, ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಹೊದಿಸಿ. ಸೊ 2ನೇ ವಿಷಯ ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರೋದು, ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ಕ್ರಿಸ್ತನನ್ನು ಧರಿಸ್ತೇವೆ. ಆ ಕ್ರಿಸ್ತನನ್ನು ಧರಿಸುವಂಥದ್ದು ಇನ್ನೊಂದು ಅರ್ಥದಲ್ಲಿ ರಕ್ಷಣೆಯ ವಸ್ತ್ರವನ್ನು ದೇವರು ನಿನಗೆ ಕೊಡ್ತಾನೆ. ಸೊ ಮೊಟ್ಟ ಮೊದಲನೇದು ಪರಲೋಕದಲ್ಲಿ ತುಂಬ ಸಂತೋಷವಾಗುತ್ತೆ, ಹಬ್ಬದ ವಾತಾವರಣ. 2ನೇದು ನಾವು ಕ್ರಿಸ್ತನನ್ನು, ಆತನ ಮನಸ್ಸನ್ನು ಧರಿಸಿಕೊಳ್ತೇವೆ. ಇನ್ನು 3ನೇದು ರಕ್ಷಣೆಯ ವಸ್ತ್ರ ನಮಗೆ ಸಿಗುತ್ತೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಂತರ ಯೋಹಾನನು ಹೇಳ್ತಾನೆ, ನಿಮ್ಮ ರಕ್ಷಣಾ ವಸ್ತ್ರಗಳನ್ನ ಮಲಿನ ಮಾಡಿಕೊಳ್ಳಬೇಡ್ರಿ. ಪರಲೋಕ ರಾಜ್ಯದಲ್ಲಿ ಆ ರಕ್ಷಣೆ ವಸ್ತ್ರವನ್ನ ಪರಿಶುಭ್ರತೆಯಿಂದ ಕಾಪಾಡಿಕೊಳ್ಳೋ ಧನ್ಯನು. ಅವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ. ನೋಡಿ, ನೀನು ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಕಾಣದ ಲೋಕದಲ್ಲಿ ದೇವರು, ಪರಲೋಕದಲ್ಲಿ ದೇವದೂತರ ಜೊತೆಯಲ್ಲಿ ಸಂತೋಷಿಸ್ತಾನೆ. ನಂತರ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ನೀನು ಕ್ರಿಸ್ತನನ್ನು ಧರಿಸಿಕೊಳ್ತೀಯ. ನಂತರ ನಿನಗೆ ರಕ್ಷಣೆ ವಸ್ತ್ರ ಕೊಡಲ್ಪಡುತ್ತೆ. ಇನ್ನು 4ನೇದು ಬಹಳ ಪ್ರಾಮುಖ್ಯವಾದುದು, ಎಫೆಸದವರಿಗೆ ಬರೆದ ಪತ್ರಿಕೆ 4:30 ವಚನ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಪರಲೋಕ ರಾಜ್ಯ ನಮ್ಮನ್ನು ಹೇಗೆ ಗುರುತಿಡಿಯುತ್ತೆ ಅಂತಂದ್ರೆ, ನಾವು ಮುದ್ರೆ ಹೊಂದಿದ್ದೇವೆ. ಯಾವಾಗ ನಾವು ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ವಿಶ್ವಸಿಸಿ ದೀಕ್ಷಾ ಸ್ನಾನ ತೆಗೆದುಕೊಂಡೆವೋ, ದೇವರು ಕೊಡಲ್ಪಟ್ಟಂತ ಧನ್ಯತೆ ಇದು. ಸೊ ಅದಕ್ಕಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಏನಾಗುತ್ತೆ ಬ್ರದರ್ ಅಂತ ಕೇಳಿದ್ರೆ, ಪರಲೋಕ ರಾಜ್ಯದಲ್ಲಿ ದೇವರು ದೇವದೂತರ ಜೊತೆ ಸಂತೋಷ ಪಡ್ತಾನೆ. ನಿನಗೆ ಕ್ರಿಸ್ತನನ್ನು ಧರಿಸಿಕೊಳ್ಳುವಂತ ಅವಕಾಶ ಸಿಗುತ್ತೆ. ಅಂದ್ರೆ ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೀಯ ನೀನು, ರಕ್ಷಣೆ ವಸ್ತ್ರ ಕೊಡಲ್ಪಡುತ್ತೆ. ನಂತರ ಪವಿತ್ರಾತ್ಮನ ಮುದ್ರೆ ನಿನಗೆ ಹಾಕಲ್ಪಡುತ್ತೆ. ಈ ರಕ್ಷಣೆ ವಸ್ತ್ರವನ್ನ, ಶುಭ್ರತೆಯನ್ನು ಕಾಪಾಡಿಕೊಳ್ಳುವಂತ ನಮಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡ್ತವೆ. ಎಷ್ಟು ಅದ್ಭುತವಾದಂಥ ಧನ್ಯತೆ. ಅದಕ್ಕಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ದೀಕ್ಷಾ ಸ್ನಾನ ಎಂದ್ರೇನು, ಯಾಕೆ ತಗೋಬೇಕು, ಯಾವಾಗ ತಗೋಬೇಕು, ಹೇಗೆ ತಗೋಬೇಕು ಅದನ್ನ. ನಂತರ ತೆಗೆದುಕೊಂಡಾಗ ಏನಾಗುತ್ತಂದ್ರೆ ಈ 4 ವಿಷಯಗಳು, ಪರಲೋಕ ರಾಜ್ಯದಲ್ಲಿ ಸಂತೋಷ, ಕ್ರಿಸ್ತನನ್ನು ಧರಿಸಿಕೊಳ್ಳುವಂಥ ಭಾಗ್ಯ, ರಕ್ಷಣೆ ವಸ್ತ್ರವನ್ನ ಧರಿಸಿಕೊಳ್ಳುವಂಥ ಧನ್ಯತೆ, ನಂತರ ನಮಗೆ ಪವಿತ್ರಾತ್ಮನ ಮುದ್ರೆ. ಈ ವಾಕ್ಯಗಳನ್ನು ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ಇನ್ನು ಎಲ್ಲಿ ತನಕ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಾರದಂತೆ ಪೋಸ್ಟ್ಪೋನ್ ಮಾಡ್ತೀಯ? ಇವತ್ತು ದೇವರು ನಿನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಇಷ್ಟು ಧನ್ಯತೆಗಳನ್ನು ಅರಿಯಲಾರದಂತೆ ಇಷ್ಟಾನುಸಾರವಾಗಿ ಬದುಕಿ, ಎಷ್ಟೋ ಸಾರಿ ಸೇವಕರು ಹೇಳಿದ್ರು ಕೂಡ ಅದನ್ನ ಗ್ರಹಿಸಲಾರದಂತೆ, ಎಷ್ಟೋ ಸಾರಿ ದೇವರಾತ್ಮ ನಿನ್ನ ವಾಕ್ಯ ಓದುವಾಗ ಮಾತಾಡಿದೋದನ್ನ ಕಿವಿಯಲ್ಲೂ ಕೂಡ ಹಾಕೊಳ್ಳಾರ್ದಂತೆ, ಎಷ್ಟೋ ಸಾರಿ ನಿನ್ನ ಸ್ನೇಹಿತರನ್ನು ಎಚ್ಚರಿಸಿದ್ರು ಕೂಡ ಆ ಮಾತನ್ನ ಕೇಳಲಾರ್ದಂತೆ ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದೀ ತಾನೆ. ದೇವರಿನ ಜೊತೆನೆ ಮಾತಾಡ್ತಾ ಇದ್ದೀನಿ. ಈ ದಿನವೇ ದೇವರ ಕಡೆ ತಿರುಗಿಕೊಂಡು ನಿನ್ನ ಪಾಪ ಕ್ಷಮಿಸಲ್ಪಡುವುದಕ್ಕಾಗಿ ದೀಕ್ಷಾ ಸ್ನಾನಕ್ಕೆ ಕಿವಿಗೊಟ್ರೆ ಒಳ್ಳೆಯದು. ಈಗ ಗೊತ್ತಾಯ್ತು ನಮಗೆ ಎಷ್ಟು ಧನ್ಯತೆ ಇದರಲ್ಲಿ. ಸೊ ಆ ಧನ್ಯತೆನ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು.